ಸಂಸ್ಥೆಯ ಅಡಿಯಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆಯವರ 195ನೆಯ ಜಯಂತಿ ಉತ್ಸವವನ್ನು ಈ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಇದನ್ನು ದಿನಾಂಕ 7/1/2026 ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಭವನ ನಗರಸಭೆ ಎದುರಿಗೆ ಅಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಮಣಿಪ್ರ ಗುರುಮಹಂತ ಸ್ವಾಮಿಗಳು ಚಿತ್ತರಿಗೆ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಇವರ ವಯಸ್ಸಲ್ಲಿದ್ದು, ಇವರ ಜೊತೆಗೆ ಸಾನ್ನಿಧ್ಯವನ್ನು ಪೂಜ್ಯ ಬಂತೆ ಸೈನ್ಪಾಲ್ ದಮ್ಮಜ ಬುದ್ಧ ವಿಹಾರ ಸಿಂಧಿಗಿಯವರು ಕೂಡ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಇದರ ಜೊತೆಗೆ ಶ್ರೀ ಶೇಬ್ರ ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮಹಾಂತೇಶ್ವರ ಹಿರೇಮಠ ನಂದವಾಡಿಗಿ ಹಾಗೂ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಸೈನ್ ಉರ್ಫ್ ಫೈಸಲ್ ಪಾಷಾ ಇಲ್ಕಲ್ ಹನುಮಸಾಗರ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು, ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರು ಹುಣಸೂರು ಮತಕ್ಷೇತ್ರ ಇವರು ವಹಿಸಿರುತ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಚಲ್ವಾದಿ ಅವರು ವಹಿಸಿಕೊಡ್ತಾ ಇದ್ದಾರೆ. ಗೌರವ ಉಪಸ್ಥಿತಿ ಇರುವಂಥ ಮಹನೀಯರು ಶ್ರೀಮತಿ ಗೌರಮ್ಮ ಎಸ್ ಕಾಶ್ಯಪ್ಪನವರು, ಮಾಜಿ ಶಾಸಕರು ಹುಣಸೂರು, ಶ್ರೀಮತಿ ವೀಣಾ ವಿಜಯಾನಂದ ಕಾಶ್ಯಪ್ಪನವರು, ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರು ಆಗಿರುತ್ತಾರೆ. ಉಪನ್ಯಾಸಕರಾಗಿ ಬೆಂಗಳೂರಿನಿಂದ ಶ್ರೀ ಡಾಕ್ಟರ್ ಆರ್ ಮೋಹನ್ ರಾಜ್, ರಾಜ್ಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರಿವರು ಆಗಮಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಶರಣಪ್ಪ ಅಂಬಿಹಾರ್, ನಮ್ಮ ಸಮಾಜದ ಹಿರಿಯರು ಇಲ್ಕಲ್ ಇವರು ವಹಿಸಿರುತ್ತಾರೆ. ಇವರ ಜೊತೆಗೆ ಶ್ರೀ ವಿಜಯ ಮಹಾಂತೇಶ್ ಗದ್ದನಕೇರಿ, ಅಧ್ಯಕ್ಷರು ಹುಣಸೂರು ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ, ಶ್ರೀ ಯುವರಾಜ್ ಚಲ್ವಾದಿ, ಮಾಜಿ ಸದಸ್ಯರು ನಗರಸಭೆ ಇಳಕಲ್ ಇವರು, ಪರಶುರಾಮ್ ಮಹಾರಾಜ್ನವರು, ರಾಜ್ಯಾಧ್ಯಕ್ಷರು ಸತ್ಯಶೋಧ ಸಂಘ ಬಾಗಲಕೋಟೆ, ಶ್ರೀ ವಿಠ್ಠಲ ಜಕ್ಕ, ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು, ಶ್ರೀ ಪೌಡಪ್ಪ ಬಸಪ್ಪ ಚಲವಾದಿ, ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಹಾಗೂ ಶ್ರೀ ಹನುಮಂತ ನಡಿಮನಿ, ಸಮಾಜದ ಹಿರಿಯರು ಹುಣಗುನ್, ಶ್ರೀ MD ಬಾಗವಾನ್, ಅಧ್ಯಕ್ಷರು ಬಾಗವಾನ್ ಸಮಾಜ, ಶ್ರೀ ನಾಗೇಶ್ ಕೆ ಹೊಸಕೋಟೆ, ಉಪಾಧ್ಯಕ್ಷರು ದೀಪು ದೀಕ್ಷಾ ಸಂಸ್ಥೆ ಇಳಕಲ್, ಶ್ರೀ ಸೋಮಶೇಖರ್ ಬಂಡಲ್ಮನಿ, ಜಿಲ್ಲಾ ಅಧ್ಯಕ್ಷರು ಚಲವಾದಿ ಮಹಾಸಭಾ ವಿಜಯನಗರ ಜಿಲ್ಲೆ ಹೊಸಪೇಟೆ ಹಾಗೂ ಶ್ರೀ ಸಂತೋಷ್ ಬನ್ನಟ್ಟಿ DYSP ಹುಣಗುಂದಿವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ. ಮುಂದಿನದನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ವಂದನೆ. ಇದುವರೆಗೂ ನಮ್ಮ ಸಮಾಜದ ಹಿರಿಯರಾದ ಗಿರೀಶ್ ಅಚನೂರ್ ಸರ್ ಅವರು ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಳಿರುವ ಹಾಗೆ, ಇನ್ನು ಪ್ರಮುಖ ಘಟ್ಟ ಏನಪ್ಪಾ ಅಂತಂದ್ರೆ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತ್ಯೋತ್ಸವ ಹಾಗೂ ಮತ್ತು ಸಾರ್ಥಕ ಸೇವೆ ಸಲ್ಲಿಸಿದ ಸಾಧಕರ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿವಿ. ಅವರು ಪ್ರಶಸ್ತಿ ಪುರಸ್ಕೃತರು ಯಾರಪ್ಪ ಅಂತಂದ್ರೆ, ಶ್ರೀಮತಿ ಇಂದ್ರಾ ಶಿವಪ್ಪ ಎಡಳ್ಳಿ, ಮುಖ್ಯ ಗುರುಗಳು KGS ನಂಬರ್ 1 ಇಲ್ಕಲ್, ಶ್ರೀಮತಿ PH ಕಂದಗಲ್, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಹಿಲ್ಕಲ್, ಶ್ರೀಮತಿ ಸಂಜೀವಿನಿ D ಘಟ್ಕಾಂಬಳೆ, ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಾಪುರ್ ST, ಶ್ರೀಮತಿ ನಿರ್ಮಲಾ ಬದಾಮಿ, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಇಲ್ಕಲ್, ಶ್ರೀಮತಿ ಶೈಲೇಶ ಭಂಡಾರಿ, ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿನ್ನಿ, ಶ್ರೀಮತಿ ಶಾಂತಾ G ನಡುವಿನ್ಮನಿ, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಗದಗ್, ಶ್ರೀಮತಿ ಅನ್ನಪೂರ್ಣ ಆದಿಮನಿ, ಶಿಕ್ಷಕಿಯರು ಗುರುಮಾಂತ ಪ್ರಾಥಮಿಕ ಶಾಲೆ ಇಲ್ಕಲ್, ಶ್ರೀಮತಿ ಲಕ್ಷ್ಮೀದೇವಿ ದತ್ತುರಾವ್, ನಿವೃತ್ತ ಶಿಕ್ಷಕಿಯರು ಸಾಕಿನ್ ಸಿಂಧನೂರ್, ಡಾಕ್ಟರ್ ಶ್ರೀದೇವಿ ಕರ್ಜಗಿ, ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಹನುಮನಾಳ್, ಡಾಕ್ಟರ್ ಮುರ್ತುಜಾ ಬೇಗಂ ಕೊಡಗಲಿ, ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಡಗಲಿ, ಶ್ರೀಮತಿ ಶಾಂತಾ G ರಾಂಪುರ್, ಶಿಕ್ಷಕಿಯರು MPS ಆಲಂಪುರ್ ಪೇಟೆ ಇಲ್ಕಲ್. ಇವರನ್ನು
ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಸಾವಿತ್ರಿಬಾ ಫುಲೆಯವರ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡಬೇಕಂತೇಳಿ ನಾವು ಎಲ್ಲ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೊಂದು ಇದು ಮಾಡ್ಕೊಂಡಿವಿ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಇಲ್ಕಲ್ಲು ಉನ್ಗುಂದು ಕುಷ್ಟಗಿ ಎಲ್ಲ ಹಳ್ಳಿಯ ಎಲ್ಲ ಮುಖಂಡರು ಮತ್ತು ಯಾವುದೇ ಜಾತಿ ಭೇದ ಇಲ್ಲದ ಎಲ್ಲ ಸರ್ವ ಜನರಿಗೂ ಇದೊಂದು ಆಮಂತ್ರಣ ಅಂತ ತಿಳ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊತೀನಿ. ಮತ್ತು ಮಾಧ್ಯಮ ಮಿತ್ರರು ಪ್ರತಿಯೊಂದು ನಮ್ಮ ಸಂಸ್ಥೆ ಹುಟ್ಟಾಕಿದ್ದಲ್ಲಿಂತ್ರೂ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಅವರೆಲ್ಲ ಬಂದು ನಮಗೆ ಎಲ್ಲ ರೀತಿಯಿಂದನೂ ಅವರು ಸಹಕರಿಸಿದ್ದಾರೆ. ಮತ್ತು ಇದು ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಇದೊಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕಾಗಿ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಳ್ತೀನಿ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಸಾವಿತ್ರಿಬಾಯಿ ಫುಲೆಯವರು ಅವರಿಗೆ ಯಾವುದೇ ಜಾತಿ ಮತ ಎಲ್ಲಾರ್ದನ ಅವರು ಸಹಿಸ್ಕೊಳೋಣಂತ ನೋವನ್ನು ಅದು ಪ್ರತಿಯೊಬ್ಬರಿಗೆ ನಮ್ಮ ಇಂಡಿಯಾದಾಗ ಅವರು ಇವರೆಲ್ಲಾರ್ದೆ ಜಾತಿ ಸಾವಿರಾರು ಜಾತಿ ಇದ್ರಂದ್ರು ಈ ಜಾತಿಗೆ ಓದಿಸ್ಬೇಕು ಆ ಜಾತಿಗೆ ಓದಿಸ್ಬೇಕು ಅನ್ನಲಾರ್ದಾನೆ ಎಲ್ಲ ಸರ್ವರ್ಗೂ ಎಲ್ಲ ಜಾತಿಯವರಿಗೂ ಓದಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ಈಗಿನ ಪ್ರಪಂಚದಾಗ ಯಾವ ಹೆಣ್ಮಕ್ಳು ಏನಾರ ಅದಾರ ಅಂದ್ರ ಹುಟ್ಟಿದ ಖುಷಿನ ಹಿಡ್ಕೊಂಡ ಕಸಿಯಿಂದ ಈಗ ಆಲ್ರೆಡಿ ರಿಟೈರ್ಡ್ ಆದ್ರ ಮಟನು ಈ ಕಾರ್ಯಕ್ರಮ ಸುದ್ದಿ ಕೇಳಿದ್ರೆ ಮಾತ್ರ ತಲುಪಲ್ಲದೇ ಈ ಕಾಡನ್ನು ತಲುಪಲಿ ಅವರಿಗೆ ತಲುಪಲಾರ್ದನು ನಮ್ಮ ಭಾಷೆ ತಲುಪಿನಂತ ಕಸಿಂದ ಪ್ರತಿಯೊಬ್ಬರು ಬಂದ ಕಸಿಂದ ಈ ನಮ್ಮ ಕರ್ನಾಟಕದವರು ಹುನಗುಂದು ಇಲ್ಕಲ್ಲು ಏನಂದ್ರಲ್ಲ ಎಲ್ಲ ಜನನೂ ಬಂದ ಕಸಿಂದ ಇದಕ್ಕೆ ಭಾಗಿ ಕಸಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಇದು ಯಾಕಂದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಈಗ ಒಂದು PSI ಹಿಡ್ಕೊಂಡು SP ಹಿಡ್ಕೊಂಡು ಯಾವುದೇ ನೌಕರಿ ಯಾವುದೇ ಜಾಬ್ ಮಾಡ್ತಾರಂದ್ರೆ ಸಾವಿತ್ರಿಬಾಯಿ ಫುಲೆಬಾಯಿ ಅವ್ರದ್ದು ಆಶೀರ್ವಾದ ಐತೆ ಅಂತಕ್ಕಿಂತ ನನ್ನಲ್ಲಿ ಹೇಳಲು ಬಲಗಿಸ್ತೀನಿ ನಾನು. ಇದು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಬರೀ ಇದು ಕೇಳಿದ ಸುದ್ದಿ ಓದಿದೂ ಅಲ್ಲ. ನಾನು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗೀನಿ ಇದನ್ನ ಕೇಳಿದ್ರೆ ನನಗೆ ಅಷ್ಟು ಅಭಿಪ್ರಾಯ ಬರ್ತೈತಿ. ನನ್ನ ಮಕ್ಕಳು ಹಂಗೆ ಓದಿಸ್ಬೇಕು ಹಿಂಗೆ ಪ್ರತಿಯೊಬ್ಬರು ಮಕ್ಕಳನ್ನ ಓದಿಸ್ರಿ. ಸಾವಿತ್ರಿಬಾಯಿ ಫುಲೆಯವ್ರನ್ನ ಮಾಡ್ರಿ. ಸಾವಿತ್ರಿಬಾಯಿ ಫುಲೆಯವ್ರನ್ನ ಕೇಳಕ್ಕಂತ ಕಸಿಂದ ಸರ್ವ ನಮ್ಮ ಇಲ್ಕಲ್ ಅವ್ರು ಎಲ್ಲರೂ ಬಂದ ಕಸಿಂದ 7ನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಾಗ ಎಲ್ಲರೂ ಬಂದ ಕಸಿಂದ ಇದಕ್ಕೆ ಪಾಲ್ಗೊಟ್ಟ ಕಸಿಂದ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಕಸಿಂದ ನನ್ನ ಎರಡು ಮಾತು ಮುಗಿಸ್ತೇನೆ. ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತ ಶಿಕ್ಷಣ ಸಂಸ್ಥೆ ಇಲ್ಕಲ್ ಇವರ ವತಿಯಿಂದ 195ನೇ ಜಯಂತ್ಯುತ್ಸವ ಸಾವಿತ್ರಿಬಾಯಿ ಫುಲೆಯವರ ಜಯಂತ್ಯುತ್ಸವ ಅಂಗವಾಗಿ ಈ ಮಾಧ್ಯಮ ಪ್ರತಿನಿಧಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಈ ಕಾರ್ಯಕ್ರಮವನ್ನು ಹುನಗುಂದ ತಾಲೂಕು ಮತ್ತು ಇಲ್ಕಲ್ ತಾಲೂಕು ಎಲ್ಲ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಮತ್ತು ಶಿಕ್ಷಣ ಸಂಸ್ಥೆಗಳು ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಯಾಗಿ ಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ತಾಲೂಕಿನ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ತಾವೆಲ್ಲರೂ ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ತೇನೆ. ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ ಶಿಕ್ಷಣ ಸಂಸ್ಥೆ ಇಲ್ಕಲ್ ವತಿಯಿಂದ ಇದೇ ದಿನಾಂಕ 7ನೇ ತಾರೀಕಿರಂದು ಸ್ಥಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅಲ್ಲಿ ನೇಮ್ಕೊಂಡಿದ್ವಿ. ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಚಾಲುವಾಗ್ತೈತಿ. ಈ ಕಾರ್ಯಕ್ರಮ ಚಾಲುವಾಗ್ತ ಪೂರ್ವದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾರತ ಭಾಗ್ಯವಿದಾತ ಅಂಥೇಳಿ ಒಂದು ನಾಟಕ ಮಾಡಿಸಿದ್ದಾರೆ. ಅದನ್ನು ಇಲ್ಕಲ್ ಜನತೆಗೆ ಹಾಗೂ ಬಂದಂಥ ಎಲ್ಲ ಭೀಮ ಮಕ್ಕಳಿಗೆ ಹಾಗೂ ಇಲ್ಲಿ ಬರ್ತಕ್ಕಂಥ ಇಲ್ಕಲ್ ಸಮಸ್ತ ಹಿರಿಯರಿಗೂ ಮತ್ತು ತಾಯಂದಿರಿಗೆ ವಿಶೇಷ ಬಾಬಾ ಸಾಹೇಬ್ರ ಬಗ್ಗೆ ಕತೆ ಮೂಲಕ ಅಂದರೆ ಶಾರ್ಟ್ನಲ್ಲಿ ಬಾಬಾ ಸಾಹೇಬ್ರು ಅನುಭವಿಸಿದಂಥ ಮತ್ತು ಅವರ ಇಡೀ ಚರಿತ್ರೆಯನ್ನು ಸ್ವಲ್ಪ ಸಮಯದಲ್ಲಿ ಮಾಡಿ ತೋರಿಸಿ ಅದು ಭಾರತ ಭಾಗ್ಯವಿದಾತದಲ್ಲಿ ತೋರಿಸ್ತಾರೆ. ಅದಾದ ನಂತರ ಕಾರ್ಯಕ್ರಮ ಇದು ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಚರಿತ್ರೆಯನ್ನು ಪೂರ್ಣವಾಗಿ ಹೇಳೋಕ್ಕೆ ಯಾರು ಬರ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಮೋಹನ್ ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಂಗಳೂರವರು ಆಗಮಿಸಲಿದ್ದಾರೆ. ಅದು ಸಾವಿತ್ರಿಬಾಯಿ ಫುಲೆ ಅವರ ಚರಿತ್ರೆಯನ್ನು ಅವರು ತಮ್ಮ ವಾಗ್ನಿ ಮೂಲಕ
ನಮಗೆಲ್ಲರಿಗೂ ಸಾವಿತ್ರಿಬಾಯಿ ಫುಲೆ ಅವ್ರ ವಿಚಾರಗಳನ್ನು ಹೇಳಿಕೊಡ್ತಾರೆ. ಜೈ ಭೀಮ್.